ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ, ಗ್ರಾಮದೇವತೆ ಅಮ್ಮನ ಆಶೀರ್ವಾದ ತಗೊಳ್ಳೋಣ ಅಂತ ಹೊರಟಿವಿ. ಇವತ್ತು ಒಂದು ಸ್ಪೆಷಲ್ ಡೇ ಏನಂದರೆ ನಮ್ಮದು ಆ್ಯನಿವರ್ಸರಿ ಕೂಡ. ಸೊ ಇವತ್ತು ಸ್ವಲ್ಪ ಟೆಂಪಲ್ ರನ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಮ್ಮನ ದರ್ಶನ ಆಯಿತು, ಅವ್ರ ಹತ್ರ ಕೇಳ್ಕೊಂಡ್ವಿ ನಮ್ಮನ್ನು 100 ಕಾಲ ಹಿಂಗೆ ಚೆನ್ನಾಗಿಡಮ್ಮ ಅಂತ. ಪ್ರಸಾದ ಸಿಕ್ತು, ಪ್ರಸಾದ ತೊಗೊಂಡು ನೆಕ್ಸ್ಟ್ ಹೊರಟಿದ್ದು ನೆಕ್ಸ್ಟ್ ಬಂದು ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ಸಹ ಆಯಿತು. ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಎಲ್ಲಿಗೆ ಹೊರಟ್ವಿ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಅವರು ನನಗೂ ಹೇಳಿಲ್ಲ. ನಾನು ನಿನ್ನೆ ಹಂಗೆ ಹೇಳಿದ್ದೆ, ನನಗೆ ಯಾವ ಸೆಲೆಬ್ರೇಷನು ಬೇಡ, ಏನೂ ಬೇಡ, ಎಲ್ಲಾದರೂ ಸ್ವಲ್ಪ ಇಡೀ ದಿನ ಸ್ವಲ್ಪ ಹೊತ್ತು ಶಾಂತವಾಗಿದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋ ಅಂಥ ಜಾಗಕ್ಕೆ, ಪೀಸ್ಫುಲ್ಲಾಗಿರೋ ಜಾಗಕ್ಕೆ, ಒಂಥರ ನೇಚರ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ. ಸರಿ ಗಾಡಿ ಹತ್ತು ಅಂತ ಅಂದರು ಅಷ್ಟೇ. ಅವರಿಗೂ ಸಹ ಗೊತ್ತಿಲ್ಲ ಎಲ್ಲಿಗೆ ಹೋಗೋಣ ಅಂತ. ಸುಮ್ಮನೆ ಹೊರಟ್ವಿ, ನೋಡೋಣ ಹೋಗೋಣ ಅನ್ಕೊಂತ ಹೊರಟ್ವಿ ಅಷ್ಟೇ. ಇದು ಬಂದು ಕುಮಾರಪಟ್ಟಣಂ. ಇಲ್ಲಿ ಫ್ಯಾಕ್ಟ್ರಿ ಇದೆ, ಬಿರ್ಲಾ ಕಂಪ್ನಿ ಅಂತ, ಫೇಮಸ್ ಫ್ಯಾಕ್ಟ್ರಿ, ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದೆ ನೋಡಿ. ಇಲ್ಲಿ ಇನ್ನೂ ತುಂಬ ಫೇಮಸ್ ಆಗಿರೋ ಫ್ಯಾಕ್ಟ್ರಿಗಳು ಸುತ್ತಮುತ್ತ ಇದ್ದಾವೆ. ನೆಕ್ಸ್ಟು ನಾವು ಹೊರಟಿರೋದು ರೋಡ್ ಬಂದು ಮಾರ್ಗದುರ್ಗಮ್ ದೇವಸ್ಥಾನದ ರಸ್ತೆ. ಇಲ್ಲಿ ಸಹ ಆ ಕಡೆ ಈ ಕಡೆ ಎಲ್ಲಿಂದ ಹೊರಟ್ರೂ ಅಮ್ಮನ ದರ್ಶನ ಮಾಡಿನೇ ಹೋಗಬೇಕು. ನಾವು ಸಹ ಅಮ್ಮನ ದರ್ಶನ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಒಳ್ಳೆ ದರ್ಶನ ಆಯಿತು. ಅಲ್ಲಿ ಸಹ ಪ್ರಸಾದ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಸಹ ಹೊರಟ್ವಿ. ಹೊರಟಿ ಬಂದು ಇದೂ ಸಹ ಒಂದು ಸಿಂಥೆಟಿಕ್ ಕಂಪ್ನಿ, ಫ್ಯಾಕ್ಟ್ರಿ, ಸಿಂಥೆಟಿಕ್ ಫ್ಯಾಕ್ಟ್ರಿ. ನೆಕ್ಸ್ಟು ಹೊರಟ್ವಿ ಎಲ್ಲಿಗೆ ಅಂತ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇದು ಬಂದು ಮಾಕ್ನೂರು ಕ್ರಾಸ್ ಬರುತ್ತೆ, ಮಾಕ್ನೂರು ಕ್ರಾಸ್ ಇದು. ನೋಡೋಣ, ಹೋಗೋಣ, ನನಗೂ ಒಂದು ಒಳ್ಳೊಳ್ಳೆ ಮೆಮೊರೀಸ್ ಕಲೆಕ್ಟ್ ಆಗುತ್ತೆ ಅಂತ ನಾವು ಸುಮ್ಮನೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಒಳ್ಳೆ ವಾತಾವರಣ ಬೇರೆ ಇದೆ, ಬಿಸಿಲಿಲ್ಲ, ಮಳೆ ಬಂದಿದ್ದ ಕಾರಣ ಫುಲ್ ಡೇ ವಾತಾವರಣ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಹೋಗೋಣ ಎಲ್ಲಿ ಹೋಗ್ತಿರೋದು ಅಂತ ನೋಡ್ತಾ ಇದ್ದರೆ, ನಾವು ಹೋಗೋ ಜಾಗ ಇದೆ ನೋಡು ಅಂತ ಹೇಳಿದರು ಇವರು. ಸರಿ ಯಾವುದದು ಅಂತ ನೋಡಿದರೆ ಸಿದ್ಧಾರೂಢ ಮಹಾಸಂಸ್ಥಾನ ಅಂತೆ. ಯಾವುದೋ ಮಠ ಏನೋ ಕರ್ಕೊಂಡು ಹೋಗ್ತಿದ್ದಾರೆ ಅನಿಸುತ್ತೆ. ಇವತ್ತು ಆ್ಯನಿವರ್ಸರಿ ರೀ ನಮ್ಮದು, ನೀವು ಮಠ ಸೇರ್ತೀರಾ, ನಮ್ಮ ಮಠ ಸೇರಿಸ್ತೀರಾ ಅಂತ ನಾನು ತಮಾಷೆ ಮಾಡ್ತಾಯಿದ್ದೆ. ಸರಿ ನೋಡೋಣ ಅಂತ ಹೊರಟ್ವಿ. ದಾರಿಲೆಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಳ್ಳೊಳ್ಳೆ ಸೀನ್ ಎಲ್ಲ ನೋಡೋಕ್ಕೆ ಸಿಕ್ತು ನನಗೆ. ಇದು ನೋಡಿರಿ, ಇದು ಎಂಥ ಒಳ್ಳೆ ಜೀವನ ಅಂತೀರಾ, ತುಂಬ ನೆಮ್ಮದಿ ಜೀವನ. ಎಷ್ಟು ಕಷ್ಟ ಅಲ್ಲ, ಅಂದರೂ ಅಲ್ಲಿರೋಷ್ಟು ನೆಮ್ಮದಿ ಎಲ್ಲೂ ಇಲ್ಲ. ಇದು ನೋಡಿ, ತುಂಬ ಭಯನೇ ಬೆಳೆಸುತ್ತೆ ಇಲ್ಲೆಲ್ಲ ಹೋಗೋದಕ್ಕೆ. ಸ್ವಲ್ಪ ಎಲ್ಲ ಸರ್ಕಾರ ಇಂಥವುಗಳ ಕಡೆ ಎಲ್ಲ ಗಮನ ಕೊಡಬೇಕು. ತುಂಬ ಡೇಂಜರ್ ಇದೆ ಎಲ್ಲ ಹೋಗೋ ರಸ್ತೆ. ಈ ಥರ ಎಲ್ಲ ಮಳೆ ಬಂದರೆ ಇದರಿಂದ ಫುಲ್ಲು ಹಾಳಾಗ್ಬಿಟ್ಟೈತಲ್ಲಿ. ಹೆಣ್ಮಕ್ಳೇ ಸ್ಟ್ರಾಂಗುಗಳು ನೋಡಿ, ಎಂತೆಂಥ ಒಳ್ಳೆ ಸೀನ್ಗಳು ಸಿಗ್ತವೆ ನೋಡೋಕ್ಕೆ ಇಲ್ಲಿ. ಹಳ್ಳಿ ವಾತಾವರಣ ನೋಡೋದೇ ಒಂಥರ ಚೆಂದ ಬಿಡಿ. ಹಳ್ಳಿ ಮನೆಗಳು, ಅಲ್ಲಿ ದನ ಕರುಗಳು. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಚಾನಲ್, ಬಟ್ ನೀರು ಬತ್ತೋಗಿದೆ. ಆ ಗುಡ್ಡಗಾಡು ಪ್ರದೇಶ ನೋಡಿ ಎಷ್ಟು ಚೆನ್ನಾಗಿದೆ, ಬೆಟ್ಟ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಯಾವ ರೋಡ್ ಅಂದರೆ, ಇದು ಹುಲಿಕಟ್ಟೆ ಹೋಗುತ್ತಂತೆ ರೋಡು. ನೋಡೋಣ ನಮ್ಮ ಯಜಮಾನ್ರಿನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೋ ನೋಡೋಣ. ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ, ಇನ್ನು ನೋಡಬೇಕು. ನೋಡಿ ಇಲ್ಲೆಲ್ಲ ಕೃಷಿ ಮಾಡೋಕ್ಕೆ ಭೂಮಿ ಎಲ್ಲ ತುಂಬ ಚೆನ್ನಾಗಿದೆ. ಮಣ್ಣು, ಕೆಂಪು ಮಣ್ಣು, ತುಂಬ
ತುಂಬ ಚೆನ್ನಾಗಿದೆ ಜಾಗ ಎಲ್ಲ. ವಾಟರ್ ಫಾಲ್ಸ್ ನೋಡಿ, ಚಿಕ್ಕವರಿದ್ದಾಗಿಂಥದ್ದೆಲ್ಲ ನೋಡಿ ವಾಟರ್ ಫಾಲ್ ಅಂತ ಕರೀತಿದ್ವಿ ಇದನ್ನು. ಚೆನ್ನಾಗಿದೆ ಎಲ್ಲ. ನಾವು ಹೋಗ್ತಿರೋ ಊರ ಹೆಸರು ಖಂಡೇರಾಯನಹಳ್ಳಿ. ಓಕೆ. ದೇವಸ್ಥಾನ ಅಂತೂ ಒಂದು 10-15 ದೇವಸ್ಥಾನ ನೋಡಿಬಿಟ್ವಿ ನಾವು. ಎಲ್ಲ ದೇವರಿಗೂ ಸುಮ್ಮನೆ ನಮಸ್ಕಾರ ಮಾಡಿ ದೇವ್ರು ಇವತ್ತೇನು ಇವ್ರು ನನ್ನ ಬಿಡೋದೇ ಇಲ್ಲ ಅಂತಾರೇನೋ, ಎಲ್ಲ ದೇವ್ರಿಗೆ ಗೊತ್ತಿಲ್ಲ. ಆ ಥರ ನಮಸ್ಕಾರ ಮಾಡೋದು, ಬೇಡ್ಕೊಳ್ಳೋದು. CC ಕ್ಯಾಮ್ರಾಗಳಿವೆ ನೋಡಿ ಇಲ್ಲೆಲ್ಲ. CC ಕ್ಯಾಮ್ರಾಗಳು ಕಟ್ಟೆಗೆ ಕುತ್ಕೊಂಡು ಮೀಟಿಂಗ್ ಮಾಡ್ತೀವಿ. ಅಂತೂ ನಾವು ಬರಬೇಕಿದ್ದ ಜಾಗ ಬಂತು. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಠ. ಆರೂಢ ತಪೋಭೂಮಿ. ವಿಘ್ನ ವಿನಾಶಕ ನಿನಗೊಂದು ನಮಸ್ಕಾರಪ್ಪ ಫಸ್ಟು. ಓಂ ನಮಃ ಶಿವಾಯ. ಆರೂಢ ಜ್ಯೋತಿ. ತುಂಬ ಚೆನ್ನಾಗಿದೆ ಮಠ ಅಂತೂ. ತುಂಬ ಪೀಸ್ಫುಲ್ ಆಗಿದೆ, ಶಾಂತವಾಗಿದೆ, ಮನಸ್ಸಿಗೆ ಎಷ್ಟು ಶಾಂತಿ. ಇದಂತೂ ತುಂಬ ಅದ್ಭುತವಾಗಿತ್ತು ನೋಡೋಕ್ಕೆ. ನಂದಿ ಶಿವಲಿಂಗ ಮುಂದೆ ನಂದಿ, ಶಿವಲಿಂಗಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಡೆ ಎತ್ತಿದ ಥರ ಇರೋ ಇದು, ಶಿವಲಿಂಗಕ್ಕೆ ಮೇಲಿಂದ ತೀರ್ಥ ಇದು ಬರೋ ಥರದ್ದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇದು ಬಂದು ಚಿಕ್ಕವರಿದ್ದಾಗೆ ಎಲ್ಲ ನಾವು ಉಗುರಿಗೆ ಹಚ್ಕೊಂಡು ಉಗುರು ಮಾಡ್ಕೊಂಡು ಆಟ ಆಡ್ತಿದ್ವಿ. ಇದನ್ನೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ. ಯಾರಿಗೆ ನೆನಪಿದೆಯೋ ಗೊತ್ತಿಲ್ಲ, ನನಗಂತೂ ನೆನಪಾಯಿತು. ಈ ಥರದ್ದು ಅವಾಗಾದ್ಮೇಲೆ ಇವಾಗೇ ಫಸ್ಟ್ ನೋಡಿದ್ದು. ಸೊ ಮಾಡಿಬಿಡೋಣ ತಡಿ ಇದನ್ನು ಅಂತ ನಾನು ಹಚ್ಕೊಂಡು ಸ್ವಲ್ಪ ಹೊತ್ತು ತಮಾಷೆ ಕೂತಿದ್ವಿ. ಯಾರಿಗೆಲ್ಲ ನೆನಪಿದೆ ಇದು ಹೇಳಿ. ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನನಗಿದು ಹೂ ಇಷ್ಟ ಆಯಿತು ಅಂತ ಅದು ಒಂದು ಅರಿ ತರ್ತಿದ್ದಾರೆ ನಮ್ಮ ಮನೆಯವರು. ಹೂವಿನ ತೋಟ, ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ತುಂಬ ಚೆನ್ನಾಗೆಲ್ಲ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ನಾವು ಇಲ್ಲಿಂದ. ಗೋಮಾತೆ ಯಾಕೋ ಅಡ್ಡ ನಿಂತಿದ್ದಾರೆ, ಅವರಿಗೊಂದು ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ನೋಡೋಕ್ಕೆ ಚೆಂದ ಎಲ್ಲ. ಯಾವ ಸಿಟಿಲೂ ಈ ಥರ ಲೈಫ್ ಸಿಗಲ್ಲ. ಒಳ್ಳೆ ಮೋಡ ಕವಿದ ವಾತಾವರಣ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ವಾಪಸ್ ಹೊರಟ್ವಿ. ಇಲ್ಲೇ ಏಷ್ಯಾ ಅಂತ ಒಂದು ಸ್ಕೂಲ್ ಬರುತ್ತೆ. ಅಜ್ಜ ನೋಡಿ ಪಾಪ, ಎಮ್ಮೆ ಒಂದು ಗುಂಪು ಬಿಟ್ಟು ಹೋಯ್ತು ಅಂತ ಎಮ್ಮೆಗೆ ಬಾಯಿ ಬಂದಂಗೆ ಬೈತಿದ್ದಾರೆ. ಇಲ್ಲಿಂದ ರೋಡಿಗೆ ನಾವು ವಾಪಸ್ ಬಂದ್ವಿ. ನೆಕ್ಸ್ಟ್ ಹೊರಟಿದ್ದು ಮನೆ ಕಡೆಗೆ.
ಇಲ್ಲಿ ಎಲ್ಲ ಇಟ್ಟಿಗೆ ಬಟ್ಟೆ ಜಾಸ್ತಿ ಮಾಡ್ತಾರೆ. ಕಡೆ ಎಲ್ಲ ಫುಲ್ ಫೇಮಸ್ ಅದು ಇಟ್ಟಿಗೆ ಬಟ್ಟೆ ಮಾಡೋದು. ಸಿಂಥೈಟ್ ಫ್ಯಾಕ್ಟ್ರಿ. ಮತ್ತು ಅಮ್ಮಗೆ ವಾಪಸ್ ಕೈ ಮುಗಿದ್ವಿ. ನೆಕ್ಸ್ಟ್ ಬಂದರು ತುಂಗಾಭದ್ರಾ ನದಿಯ ಒಂದು ಸೇತುವೆ ಮೇಲೆ ಬಂದ್ವಿ. ಮೆಟ್ಲು ಒಳಗೆ ಬಂದ್ವಿ. ಇಲ್ಲೊಂದು ಬೋರ್ಡ್ ಹಾಕಿದ್ರು, ತುಂಬ ಚೆನ್ನಾಗಿದೆ, ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಮೆಟ್ಲು ಹೊಳೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಬಂದರೆ ಮೆಟ್ಲು ಹೊಳೆ ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಸಹ. ಟ್ರೈನ್ ಸಣ್ಣರಿದ್ದಾಗೆಲ್ಲ ಈ ಟ್ರೈನ್ ಬರೋದು ನೋಡಿ ಕುಣಿತಾ ಕೂಗ್ತಿದ್ವಿ. ಒಳ್ಳೆ ನೆನಪುಗಳೆಲ್ಲ. ಇಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಕೂತಿದೆ, ರುಂಡ ಥರ. ಅಲ್ಲಿಂದ ನೆಕ್ಸ್ಟ್ ಜ್ಯೂಸ್ ಕುಡಿದ್ವಿ. ನೆಕ್ಸ್ಟ್ ಬಂದು ನನ್ನ ಸೊಸೆಗೆ ಯಾವುದಾದ್ರು ಒಂದು ಗಾಡಿ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಹರಿಹರಲ್ಲೂ ಈ ಥರದ್ದು ಒಂದು ಶಾಪ್ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಬಂದರು, ಟ್ರಯಲ್ ಮಾಡಿದ್ವಿ. ನನಗೆ ಅದು ಇಷ್ಟ ಆಗಲಿಲ್ಲ. ಒಮ್ಮೆ ಇದನ್ನು ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದು ರೆಡ್ ಬೇಡ, ಪಿಂಕ್ ಇರಲಿ ಅಂತ ನೋಡಿದ್ವಿ. ಇಲ್ಲಿ ನೋಡಿ ನಮ್ಮ ಹೀರೋ ಸೈಕಲ್ ಟ್ರೈ ಮಾಡ್ತಿದ್ದಾರೆ. ನೋಡ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ. ಇಲ್ಲಿ ಗೋಲ್ಗಪ್ಪ ನೋಡಿದೆ, ತಿನ್ನೋಣ ಅಂತ ಅಂದರೆ ಮನೆಗೆ ಒಳ್ಳೆ ಬ್ಯಾಟಿಂಗ್ ರೆಡಿಯಾಗಿದೆ, ಊಟ ಮಾಡೋಣ ಬಾ ಅಂತ ನಮ್ಮ ಮನೆಯವ್ರು ಕರ್ಕೊಂಬಂದರು. ಒಳ್ಳೆ ನಾಟಿ ಕೋಲ್ಡ್ ಸಾರಿನ ಮಸಾಲ ಪರೋಟ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಇವತ್ತಿನ ದಿನ ಒಳ್ಳೆ ಬ್ಯಾಟಿಂಗಿಂದ ಮುಕ್ತಾಯ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.